ಹಲೋ ಎವ್ರಿವಾನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಒಂದ್ಸಲ ಪ್ಯಾಸೇಜ್ ಅನ್ನ ಓದ್ತೀನಿ. ನೀವು ಅದನ್ನ ಸರಿಯಾಗಿ ಕೇಳಿ. ಐ ವೆಂಟ್ ಟು ಮೈಸೂರ್ ಎಸ್ಟರ್ಡೇ. ಐ ಮೆಟ್ ಮೈ ಫ್ರೆಂಡ್ ರೋಹಿತ್. ಐ ವೆಂಟ್ ಟು ಹಿಸ್ ಹೋಮ್. ಐ ಮೆಟ್ ಹಿಸ್ ವೈಫ್. ದೇ ಹ್ಯಾವ್ ದೇ ಹ್ಯಾವ್ two children. She is very smart. She is a nurse. She is a nurse. She gave me juice. Rohit has a supermarket in Mysore. We went there. He gave me 10,000 rupees. I went to mobile shop. I bought a mobile. Then I went for a movie. After the movie, I went to hotel and had Mysore special mutton biryani. And had Mysore special mutton biryani. ಆ ಪ್ಯಾಸೇಜ್ ಮೀನಿಂಗ್ ಅನ್ನ ಒಂದ್ಸಲಿ ನಾನು ಕನ್ನಡದಲ್ಲಿ ಹೇಳ್ತೀನಿ. ಸರಿಯಾಗಿ ಕೇಳಿ, ಗಮನವಿಟ್ಟು ಅದನ್ನ ಕೇಳಿ. ಓಕೆ. ಐ ವೆಂಟ್ ಟು ಮೈಸೂರ್ ಎಸ್ಟರ್ಡೇ. ಐ ವೆಂಟ್ ಟು ಮೈಸೂರ್ ಎಸ್ಟರ್ಡೇ. ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಐ ಮೆಟ್ ಮೈ ಫ್ರೆಂಡ್ ರೋಹಿತ್. ಐ ಮೆಟ್ ಮೈ ಫ್ರೆಂಡ್ ರೋಹಿತ್. ಐ ಮೆಟ್ ಮೈ ಫ್ರೆಂಡ್ ರೋಹಿತ್. ನಾನು ನನ್ನ ಫ್ರೆಂಡ್ ರೋಹಿತ್ನ ಮೀಟ್ ಮಾಡಿದೆ. ಐ ವೆಂಟ್ ಟು ಹಿಸ್ ಹೋಮ್. ಐ ವೆಂಟ್ ಟು ಹಿಸ್ ಹೋಮ್. ನಾನು ಅವನ ಮನೆಗೆ ಹೋದೆ. ನಾನು ಅವನ ಮನೆಗೆ ಹೋದೆ. ಐ ಮೆಟ್ ಹಿಸ್ ವೈಫ್. ಐ ಮೆಟ್ ಹಿಸ್ ವೈಫ್. ನಾನು ಅವನ ಹೆಂಡತಿಯನ್ನ ಮೀಟ್ ಮಾಡಿದೆ. ನಾನು ಅವರ ಹೆಂಡತಿಯನ್ನ ಮೀಟ್ ಮಾಡಿದೆ. ದೇ ಹ್ಯಾವ್ ಟೂ ಚಿಲ್ಡ್ರನ್. ದೇ ಹ್ಯಾವ್ ಟೂ ಚಿಲ್ಡ್ರನ್. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವರಿಗೆ ಎರಡು ಮಕ್ಕಳಿದೆ. ಶಿ ಇಸ್ ವೆರಿ ಸ್ಮಾರ್ಟ್. ಶಿ ಇಸ್ ವೆರಿ ಸ್ಮಾರ್ಟ್. ಅವರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಶಿ ಇಸ್ ಅ ನರ್ಸ್. ಶಿ ಇಸ್ ಅ ನರ್ಸ್. ಅವರು ನರ್ಸ್ ಇದ್ದಾರೆ. ಶಿ ಗೇವ್ ಮಿ ಜ್ಯೂಸ್. ಶಿ ಗೇವ್ ಮಿ ಜ್ಯೂಸ್. ಅವರು ನನಗೆ ಜ್ಯೂಸ್ ಕೊಟ್ರು. ಅವರು ನನಗೆ ಜ್ಯೂಸ್ ಕೊಟ್ರು. ರೋಹಿತ್ ಆಸ್ ಎ ಸೂಪರ್ ಮಾರ್ಕೆಟ್ ಇನ್ ಮೈಸೂರ್. ರೋಹಿತ್ ಸೂಪರ್ ಮಾರ್ಕೆಟ್ ಇದೆ ಮೈಸೂರಲ್ಲಿ. ವಿ ವೆಂಟ್ ದೇರ್. ವಿ ವೆಂಟ್ ದೇರ್. ನಾವು ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿಗೆ ಹೋದೆವು. ಈ ಗೇವ್ ಮಿ 10,000 rupees. ಈ ಗೇವ್ ಮಿ 10,000 rupees. ನನಗೆ ಅವನು 10,000 rupees ಕೊಟ್ನು. ಐ ವೆಂಟ್ ಟು ಮೊಬೈಲ್ ಶಾಪ್. ಐ ವೆಂಟ್ ಟು ಮೊಬೈಲ್ ಶಾಪ್. ಐ ವೆಂಟ್ ಟು ಮೊಬೈಲ್ ಶಾಪ್. ನಾನೊಂದು ಮೊಬೈಲ್ ಶಾಪ್ಗೆ ಹೋದೆನು. ನಾನೊಂದು ಮೊಬೈಲ್ ಶಾಪ್ಗೆ ಹೋದೆನು. ಐ ಬಾಟ್ ಅ ಮೊಬೈಲ್. ಐ ಬಾಟ್ ಅ ಮೊಬೈಲ್. ನಾನು ಒಂದು ಮೊಬೈಲ್ ಅನ್ನು ಖರೀದಿಸಿದೆ. ನಾನು ಒಂದು ಮೊಬೈಲ್ ಅನ್ನು ಖರೀದಿಸಿದೆ. ಖರೀದಿ ಮಾಡಿದೆ. ದೆನ್ ಐ ವೆಂಟ್ ಫಾರ್ ಎ ಮೂವಿ. ದೆನ್ ಐ ವೆಂಟ್ ಫಾರ್ ಎ ಮೂವಿ. ಅದಾದ್ಮೇಲೆ ನಾನೊಂದು ಮೂವಿಗೆ ಹೋದೆ. ಆಫ್ಟರ್ ದ ಮೂವಿ. ಮೂವಿ ಆದ ನಂತರ ಐ ವೆಂಟ್ ಟು ಅ ಹೋಟೆಲ್ ಆ್ಯಂಡ್ ಹ್ಯಾಡ್ ಮೈಸೂರ್ ಸ್ಪೆಷಲ್ ಮಟನ್ ಬಿರಿಯಾನಿ. ಅದಾದ ನಂತರ ನಾನೊಂದು ಹೋಟೆಲ್ಗೆ ಹೋಗಿ ಮೈಸೂರ್ ಸ್ಪೆಷಲ್ ಮಟನ್ ಬಿರಿಯಾನಿ ಅನ್ನು ತಿಂದೆ. ಊಟ ಮಾಡಿದೆ ಅಂತ ಅಂತ ಅರ್ಥ. ಓಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.